ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರ ಮತ್ತು ಪಿತೂರಿಯ ವಿರುದ್ಧ ಸಮರವನ್ನು ಸಾರುವುದಕ್ಕೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನ ಸಹಕಾರ ನಗರದ ರಾಘವೇಂದ್ರ ಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು, ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಸೇರಿ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ವಿಜಯೋತ್ಸವದ ದಿನ ಇದು ಅಂತ ಹೇಳಿದರು. ಸುಳ್ಳುಗಳನ್ನೇ ಸತ್ಯ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು, ಆದ್ರೀಗ ಎಲ್ಲವೂ ಕೂಡ ಬಯಲಾಗಿದೆ ಅಂತ ತಿಳಿಸಿದರು. ಧರ್ಮಸ್ಥಳದ ಪರ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಮಾತನಾಡಿ, ನಾವು ಇವತ್ತು ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಇಷ್ಟು ದಿವಸ ಸುಳ್ಳಿನ ರಾಜ್ಯಭಾರ ಆಗಿತ್ತು, ನಿನ್ನೆ ಸತ್ಯ ಗೆದ್ದಿದೆ. ಧರ್ಮಸ್ಥಳ ಅಂದರೆ ಒಂದು ಶ್ರದ್ಧೆ, ಒಂದು ಪರಂಪರೆ, ಒಂದು ಧರ್ಮದ ಆಸರೆ ಅಂತ ಕೂಡ ತಿಳಿಸಿದ್ದಾರೆ. ಅವರು ಕೇವಲ ಯೋಗ ಗುರುಗಳು ಮಾತ್ರ ಅಲ್ಲ, ಹಿಂದೂ ಧರ್ಮದ ಪರಂಪರೆ, ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು, ಚಿಂತಕರು, ಅದಕ್ಕಿಂತ ದೊಡ್ಡದು ಸತ್ಯವನ್ನ ಜನರ ಹೃದಯಕ್ಕೆ